ನಮಸ್ಕಾರ ಸ್ನೇಹಿತರೆ. ಇಂದು ಗುರುಪೂರ್ಣಿಮೆ. ಈ ವಿಶೇಷ ದಿನದಂದು ನಾವು ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಲು ಹೊರಟಿದ್ದೇವೆ. ಸಾಯಿಬಾಬರನ್ನು ಅನೇಕರು ಗುರು ಮತ್ತು ದೈವಿಕ ಮಾರ್ಗದರ್ಶಕರೆಂದು ಪೂಜಿಸುತ್ತಾರೆ. ಗುರುಪೂರ್ಣಿಮಾದಂದು ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಿರುವುದು ಗುರುವಿನ ಕೃಪೆ ಪಡೆಯಲು, ಶಾಂತಿಯನ್ನು ಕಾಣಲು ಮತ್ತು ಜೀವನದಲ್ಲಿ ಸರಿಯಾದ ದಿಶೆಯನ್ನು ಕಂಡುಕೊಳ್ಳಲು ಸಹಾಯವಾಗುತ್ತದೆ. ಈ ದಿನ ಭಕ್ತರು ಭಜನೆ, ಪೂಜೆ ಮತ್ತು ದಕ್ಷಿಣೆಯನ್ನು ಅರ್ಪಿಸುವ ಮೂಲಕ ಗುರುವಿನ ಆಶೀರ್ವಾದವನ್ನು ಕೋರುತ್ತಾರೆ. ಈ ಗುರುಪೂರ್ಣಿಮೆಯನ್ನು ಆಷಾಢ ಮಾಸದ ಹುಣ್ಣಿಮೆಯೆಂದು ಆಚರಿಸಲಾಗುತ್ತದೆ. ಇದನ್ನು ವ್ಯಾಸಪೂರ್ಣಿಮಾ ಎಂದು ಸಹ ಕರೆಯಲಾಗುತ್ತದೆ. ಏಕೆಂದರೆ ಈ ದಿನ ಮಹಾಭಾರತದ ರಚನೆಕಾರ ಮತ್ತು ವೇದಗಳನ್ನು ವಿಭಾಗಿಸಿದ ವೇದವ್ಯಾಸರ ಜನ್ಮದಿನವೂ ಆಗಿದೆ. ವೇದವ್ಯಾಸರು ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದಗಳನ್ನು ತಮ್ಮ ಶಿಷ್ಯರಾದ ಸುಮಂತು, ವೈಶಂಪಾಯನ, ಜೈಮಿನಿ ಮತ್ತು ಪೈಲರಿಗೆ ಬೋಧಿಸಿದರು. ಇದರಿಂದ ವೈದಿಕ ಜ್ಞಾನವು ಸುರಕ್ಷಿತವಾಯಿತು. ಈ ದಿನವನ್ನು ಗುರು ಶಿಷ್ಯ ಪರಂಪರೆಯನ್ನು ಗೌರವಿಸಲು ಮತ್ತು ಜ್ಞಾನದಾತ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಲು ಆಚರಿಸಲಾಗುತ್ತದೆ. ಹಿಂದೂ ಸಂಸ್ಕೃತಿಯಲ್ಲಿ ಗುರುವನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಸಮನೆಂದು ಪರಿಗಣಿಸಲಾಗುತ್ತದೆ. ಗುರು ಎಂದರೆ ಅಜ್ಞಾನದ ಕತ್ತಲೆಯಿಂದ ದೂರ ಮಾಡುವವನು. ಒಬ್ಬ ಗುರು ತನ್ನ ಶಿಷ್ಯನ ಜೀವನದಲ್ಲಿ ಜ್ಞಾನದ ಬೆಳಕನ್ನು ತುಂಬುತ್ತಾನೆ, ಸರಿಯಾದ ಮಾರ್ಗವನ್ನು ತೋರಿಸುತ್ತಾನೆ ಮತ್ತು ಆಧ್ಯಾತ್ಮಿಕವಾಗಿ ಉನ್ನತಿಗೆ ಕೊಂಡೊಯ್ಯುತ್ತಾನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಎಂಬ ಶ್ಲೋಕವು ಗುರುವಿನ ದೈವಿಕ ಸ್ಥಾನವನ್ನು ಸಾರುತ್ತದೆ. ಒಂದು ಪೌರಾಣಿಕ ಕಥೆಯ ಪ್ರಕಾರ ಶಿವನು ಆಷಾಢದ ಪೌರ್ಣಿಮೆಯೆಂದು ಸಪ್ತ ಋಷಿಗಳಿಗೆ ಯೋಗದ ಜ್ಞಾನವನ್ನು ನೀಡಿದನು. ಇದು ಗುರು ಶಿಷ್ಯರ ಪರಂಪರೆಯ ಆರಂಭವಾಯಿತು. ಈ ಗುರು ಪೌರ್ಣಿಮಾದಂದು ಸಾಯಿಬಾಬಾರ ಕೃಪೆಯಿಂದ ನಿಮಗೆ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿ ದೊರೆಯಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ.